ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳೇ, ಅದೇ ರೀತಿ ಸುದ್ದಿ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರು, ಬಹುಶಃ ಇವತ್ತು ಪತ್ರಿಕಾಗೋಷ್ಠಿ ಇರ್ತಕ್ಕಂಥದ್ದು ಕೇವಲ ನನಗೊಂದು ಗಂಟೆ ಹಿಂದೆ ಗೊತ್ತಾಗಿದೆ. ನಾವು ನಂದಿ ಭಾಗದಲ್ಲಿ ನಮ್ಮ ಭೂ ಅಭಿವೃದ್ಧಿ ಬ್ಯಾಂಕಿನ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ವಿ. ನಮ್ಮ ನವನೀತ್ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಈ ರೀತಿ ಪತ್ರಿಕಾಗೋಷ್ಠಿ ಇದೆಯಾ, ಏನದ್ರ ಬಗ್ಗೆನಪ್ಪ ಅಂತ. ಆವಾಗ ಹೇಳಿದ್ರು, ಈ ರೀತಿ ಸಂದೀಪ್ ರೆಡ್ಡಿಯವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಸುಧಾಕರ್ ಅವರನ್ನು ಬಾಯಿಗೆ ಬಂದ ರೀತಿಯಲ್ಲಿ ಮಾತಾಡಿದ್ದಾರೆ ಅನ್ನೋ ಒಂದು ಸುದ್ದಿನ ಕೇಳ್ಪಟ್ಟೆ. ನಾವು ಮೊದಲೇ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಈ ಒಂದು BJP ಜಿಲ್ಲಾಧ್ಯಕ್ಷರ ಆಯ್ಕೆ ಯಾವ ರೀತಿ ನಡೆದಿದೆ ಅನ್ನೋದನ್ನು ನಮ್ಮ ಮುಂದೆ ಇಟ್ಟಿದ್ದೀವಿ. ಇಲ್ಲಿ ಒಬ್ಬ ಸಂಸತ್ ಸದಸ್ಯರಿದ್ದು ಬಹುಶಃ 8 ಕ್ಷೇತ್ರಗಳಲ್ಲಿ ಏನು BJPಗೆ ಹೆಚ್ಚಿನ ಮತ ಇವತ್ತು ಭಾರತೀಯ ಜನತಾ ಪಕ್ಷ, ವಿಶೇಷವಾಗಿ ನರೇಂದ್ರ ಮೋದಿಜಿಯವರ ಹೆಸರಲ್ಲಿರ್ಬೋದು ಅಥವಾ ನಮ್ಮ ಡಾಕ್ಟರ್ ಸುಧಾಕರ್ ಅವರ ವರ್ಚಸ್ಸು ಅದರಲ್ಲಿ ಸೇರಿರ್ತದೆ. ಎಲ್ಲ ಸೇರಿಕೊಂಡು ಇವತ್ತು ಅವರು ಈ ಭಾಗದ ಲೋಕಸಭಾ ಸದಸ್ಯರಾಗಿ ಸುಮಾರು 1,80,000ಕ್ಕೂ ಅಧಿಕ ಮತಗಳಿಂದ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭೆಯ BJP ಪಾರ್ಲಿಮೆಂಟ್ ಸದಸ್ಯರಾಗಿ ಗೆದ್ದಿದ್ದಾರೆ. ಇಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆದಿದೆ ಅನ್ನೋದ್ರ ಬಗ್ಗೆ ಹಿಂದೆ ನಾವು ಒಂದು ವಿಶ್ಲೇಷಣೆ ಮಾಡಿದ್ವಿ. ಬಹುಶಃ ಭಾರತೀಯ ಜನತಾ ಪಕ್ಷದಲ್ಲಿ ಯಾವ ರೀತಿಯ ನಿಯಮಾವಳಿಗಳಿದೆ ಅದರ ಬಗ್ಗೆ ಇವತ್ತು ಮಾತಾಡಿದ್ದಾರೆ. ನಾನು ಒಂದಿನೂ ಕೂಡ ಯಾರನ್ನೂ ಕೂಡ ನಾನು ವಿಜಯೇಂದ್ರ ಅವ್ರ ಮನೆ ಬಾಗಿಲು ಕೂಡ ನಾನು ಹೋಗಿಲ್ಲ ಅನ್ನೋ ಒಂದು ಮಾತನ್ನು ನಾನು ವಿಡಿಯೋ ಮುಖಾಂತರ ಕೇಳಿದೆ. ಸೊ ಹಂಗಾದರೆ ಚಿಕ್ಕಬಳ್ಳಾಪುರದಲ್ಲಿ ಏನು ಜಿಲ್ಲಾಧ್ಯಕ್ಷನ ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾರ್ಯಾರನ್ನ ಈ BJP ಪಕ್ಷದ ಯಾರು ಚುನಾವಣಾಧಿಕಾರಿಗಳು ಬಂದಿದ್ರು, ಅಶ್ವತ್ಥ ನಾರಾಯಣ ಇರ್ಬೋದು, ರಾಜಣ್ಣ ಇರ್ಬೋದು, ಇಲ್ಲಿ ಮಾನ್ಯ ನವೀನ್ ಕಿರಣ್ ಅವರು ಮನೆಯೇ ಹೇಳಿದ್ರು, ನಾನು ಒಬ್ಬ ಕರ್ನಾಟಕ ರಾಜ್ಯದ ಒಂದು BMTCಯಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಡಾಕ್ಟರ್ ಸುಧಾಕರ್ ಅವರು ಏನು ಮಂತ್ರಿಗಳಾಗಿದ್ದಾಗ ನಾನು ಕೂಡ ಮಾವು ಅಭಿವೃದ್ಧಿ ಮಂಡಳಿ ಮತ್ತು ಖಾದಿ ಬೋರ್ಡ್ನ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಕೃಷ್ಣಮೂರ್ತಿ ಅವರು ಕೂಡ ಈ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ಇನ್ನೂ ಅನೇಕ ಮಂದಿ ಈ ಪಕ್ಷದಲ್ಲಿ ವಿವಿಧ ಹುದ್ದೆಗಳಲ್ಲಿರುವಂತಿದ್ದಾರೆ. ನೀವು ಇಲ್ಲಿ ಬಂದಾಗ ಯಾರ್ಯಾರ ಅಭಿಪ್ರಾಯ ಕೇಳಿ ಈ ಒಂದು ತೀರ್ಮಾನ ತಗೊಂಡಿದ್ದೀರಿ? ಮುಖಂಡರು ಮತ್ತು ಪದಾಧಿಕಾರಿಗಳನ್ನು ಕೇಳಿ ನಾವು ಪಕ್ಷ ತೀರ್ಮಾನ ತಗೊಂಡಿದೆ ಅಂತ ಸಂದೀಪ್ ರೆಡ್ಡಿ ಅವರು ಹೇಳಿದ್ದಾರೆ. ಅಲ್ಲ, ಸಭೆಗೂ ಕರೆದಿಲ್ಲ, ವಿಶೇಷವಾಗಿ ನಮ್ಮ ಅಭಿಪ್ರಾಯನೂ ಸಂಗ್ರಹಣೆ ಮಾಡಿದ್ರು. ನಮ್ಮ ಚಿಕ್ಕಬಳ್ಳಾಪುರ ಒಂದೇ ಅಲ್ಲ, ಈಗ ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು ಏನಿದೆ ಆ ಕ್ಷೇತ್ರಗಳಿರ್ತಕ್ಕಂಥ ನಮ್ಮ ಮುಖಂಡರುಗಳು ಮತ್ತು ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು. ಇವತ್ತು ಸಿಕಲ್ ರಾಮಚಂದ್ರೇಗೌಡರಿದ್ದಾರೆ, ಅವರು ಕೂಡ ಒಬ್ಬ ಆಕಾಂಕ್ಷಿ. ಅದೇ ರೀತಿ ಗೋಪಿ ಅವರಿದ್ದಾರೆ, ಚಿಂತಾಮಣಿ ಗೋಪಿ ಅವರಿದ್ದಾರೆ, ಅವರು ಒಬ್ಬ ಆಕಾಂಕ್ಷಿ. ಇವರು ಕೃಷ್ಣಮೂರ್ತಿ ಅವರಿದ್ದರು, ಇವರು ಒಬ್ಬ ಆಕಾಂಕ್ಷಿ. ಇನ್ನು ನಮ್ಮ ಸರ್ ದೇವರಾಜರು ಅವರು ಒಬ್ಬ ಆಕಾಂಕ್ಷಿ ಇದ್ದಾರೆ. ಈ ರೀತಿಯ 4 ಜನ ಆಕಾಂಕ್ಷಿಗಳಿದ್ದಾಗ ಅಟ್ಲೀಸ್ಟ್ ಅವನ್ನೆಲ್ಲ ಕರೆಸಿ ಕೂತು ಮಾತಾಡಿ ಮಾನ್ಯ ಪಾರ್ಲಿಮೆಂಟ್ ಸದಸ್ಯರನ್ನು ಕೂರಿಸಿ, ಸರ್ ಈಗ ಏನು ಮಾಡೋಣ, ಈ ರೀತಿ ಇಷ್ಟು ಜನ ಅಭ್ಯರ್ಥಿಗಳಿದ್ದಾರೆ, ಯಾರನ್ನು ಮಾಡೋಣ, ಪಕ್ಷದ ಹಿತದೃಷ್ಟಿಯಿಂದ ಯಾರು ಪಕ್ಷ ಕೆಲಸ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಕೇಳಿದರೆ ಖಂಡಿತ ಈ ರೀತಿಯ ಗೊಂದಲ ಆಗ್ತಾನೇ ಇರಲಿಲ್ಲ. ಏಕಪಕ್ಷೀಯವಾಗಿ ತೀರ್ಮಾನ ತಗೊಂಡು ಇಲ್ಲಿ ಸಂದೀಪ್ ರೆಡ್ಡಿ ಅವರು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಅಂತಂದಾಗ ಇಲ್ಲಿರ್ತಕ್ಕಂಥ ಸಂಸತ್ ಸದಸ್ಯರಿಗೆ ಬಿಡಿ ನಮ್ದಿರಲಿ, ಆದರೆ ಸಂಸತ್ ಸದಸ್ಯರಾಗಿರ್ತಕ್ಕಂಥವರು 2 ಬಾರಿ BJP ಅಭ್ಯರ್ಥಿಯಾಗಿ ಇಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಂಥವರು ಒಂದು ಸಾರಿ ಗೆದ್ದಿರ್ಬೋದು, ಒಂದು ಸಾರಿ ಸೋತಿರ್ಬೋದು, ಅದು ಎರಡನೇದು. ಅದೇ ರೀತಿ ಸಂಸತ್ ಸದಸ್ಯರಾಗಿ ಈ ಪಕ್ಷದ ಅಭ್ಯರ್ಥಿಯಾಗಿ ನಿಂತು ಹೋರಾಟ ಮಾಡಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ಎಲ್ಲರ ಸಹಕಾರದಿಂದ ಗೆದ್ದಿರ್ತಕ್ಕಂಥ ಒಬ್ಬ ಸಂಸತ್ ಸದಸ್ಯರನ್ನು ಕಡೆಗಣಿಸಿದಾಗ ಯಾವ ರೀತಿ ಅನ್ನಿಸ್ತದೆ? ನಾವೇ ಯೋಚನೆ ಮಾಡಬೇಕು. ಇವತ್ತು ನಾವು ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷನನ್ನು ನಮ್ಮನ್ನು ಕೇಳದೆ ಮಾಡಿದ್ರು ಅಂತೇಳಿ ನಮಗೆ ಒಂದು ಹರ್ಟ್ ಆಗ್ತದೆ. ಯಾವುದೇ ಕಾರಣಕ್ಕೆ ಅವನ ಅಧ್ಯಕ್ಷನಾಗ ಮಾಡೋಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ಛಲ ನಮಗಿರ್ತದೆ. ಆದರೆ ಇವತ್ತು ನೀವು ಮಾತಾಡಿರ್ತಕ್ಕಂಥದ್ದು ಏನು ಮಾತಾಡಿದ್ದೀರಿ ಅಂತ ನಮ್ಮ ಸಮಾಜದ ಎಲ್ರಿಗೂ ಕೂಡ ಗೌರವಾನ್ವಿತರಿಗೆ ಗೊತ್ತಾಗ್ತದೆ ನೀವು ಯಾವ ರೀತಿ ಮಾತಾಡಿದ್ದೀರಿ ಅಂತ. ಸಂದೀಪ್ ರೆಡ್ಡಿ ಅವರು ಇವಾಗ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಯಾರ್ದೇನು ಅಭ್ಯಂತರ ಇರಲಿಲ್ಲ. ಆದರೆ ಸುಧಾಕರ್ ಅವರ ಒಂದು ಕನ್ಸೆಂಟ್ ಆಗಿದ್ದರೆ
ಇದಕ್ಕೆ ಯಾವುದಕ್ಕೂ ಕೂಡ ಯಾವ ತಕರಾರು ಇರಲಿಲ್ಲ. ಇವತ್ತು ನಾನೊಂದು ಮಾತನ್ನು ಹೇಳ್ತೇನೆ. ಇದರಲ್ಲಿ ಹೇಳಿರ್ತಕ್ಕಂಥದ್ರಲ್ಲಿ ಅವರೇ ಹೇಳಿದ್ದಾರೆ. ಈಗ ಕೃಷ್ಣಮೂರ್ತಿ ಅವರು ಹೇಳಿದ್ರು, ಅವ್ರ ತಾಯಿಯವರು ಕಾಂಗ್ರೆಸ್ಸಿನ ಜಿಲ್ಲಾ ಪರಿಷತ್ತಿನ ಅಭ್ಯರ್ಥಿಯಾಗಿ ನಿಂತಿದ್ದರು. ಆಗ ಸುಧಾಕರ್ ಅವರು ಅವ್ರ ಚಿಕ್ಕಮ್ಮನ ಇಂಡಿಪೆಂಡೆಂಟ್ ಆಗಿ ಗೆಲ್ಸ್ಕೊಂಡಿದ್ರು. ಅದೇ ರೀತಿ ಇವತ್ತು ಈ ಪಕ್ಷಕ್ಕೆ ಬಂದ ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಅವ್ರದ್ದೇ ಆದಂಥ ಒಂದು ವರ್ಚಸ್ಸಿನಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಬಲಯುತವಾಗಿ ಬೆಳೆದಿದ್ದೀವಿ. ಇವತ್ತು ನಗರಸಭೆ ನಮ್ಮ ಕೈವಶ ಮಾಡ್ಕೊಳ್ಳೋದಿರ್ಬೋದು. ಇವಾಗ 28 ಗ್ರಾಮ ಪಂಚಾಯತಿಗಳಿದೆ ನಮ್ಮ ಕ್ಷೇತ್ರದಲ್ಲಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಚೇನಹಳ್ಳಿ ಸೇರಿ ಅದರಲ್ಲೂ ಬಹುತೇಕ 90% ಭಾಗ ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಉಪಾಧ್ಯಕ್ಷರಿದ್ದಾರೆ. ಅದೇ ರೀತಿ ಸಂಘ ಸಂಸ್ಥೆಗಳು ಎಲ್ಲ ಸಹಕಾರಿ ಸಂಸ್ಥೆಗಳಿರ್ಬೋದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಇದೆಲ್ಲವೂ ಕೂಡ ಸುಧಾಕರ್ ಅವರ ಒಂದು ಅವಿರತ ಶ್ರಮದಿಂದ ಈ ರೀತಿ ಆಗಿದೆ. ಅಂದರೆ ಪಕ್ಷ ಬೆಳೆಸಬೇಕಾದ್ರೆ ಅವ್ರು ಈ ಬಿ ಜೆ ಪಿಗೆ ಬಂದ ಮೇಲೆ ಸಾಕಷ್ಟು ಶ್ರಮ ಹಾಕಿದ್ದಾರೆ. ಇಲ್ಲಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಈ ಭಾಗದಲ್ಲಿ ಹೆಚ್ಚಿನ ಕಾಂಗ್ರೆಸ್ಸು ಹಿಂದೆಲ್ಲ ಗೆದ್ದಿದ್ದಂಥದ್ದು ಹೆಚ್ಚಿಗೆ ಕಾಂಗ್ರೆಸ್. ಇವತ್ತು JDS 2-3 ಸಾರಿ ಗೆದ್ದಿರ್ಬೋದು, ಕಾಂಗ್ರೆಸ್ ಹೆಚ್ಚಿನ ಸಾರಿ ಗೆದ್ದಿರ್ತಕ್ಕಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿಯನ್ನು ತಂದುಕೊಟ್ಟಂಥವ್ರನ್ನ ನೀವು ಕಡೆಗಣಿಸ್ಬಿಟ್ಟು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರನ್ನಾಗಿ ನೀವು ನೇಮಕ ಮಾಡಿಬಿಟ್ರೆ ಯಾರು ಸುಮ್ಮನೆ ಕೂರೋಕ್ಕಾಗಲ್ಲ. ಒಬ್ಬ ರಾಜಕಾರಣಿ ಆದವನಿಗೆ ಅದು ಹರ್ಟ್ ಆಗ್ತದೆ. ನನ್ನ ಬಿಟ್ಟು ಇವರು ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ಅಂತ. ಅದಕ್ಕೆ ಸ್ಟೇ ಕೊಡಿಸಿದ್ದಾರೆ. ನಿಮ್ಮನ್ನೇನು ವಜಾ ಮಾಡಿಲ್ಲ, ಅರ್ಥ ಮಾಡ್ಕೊಳ್ಳಿ ಸಂದೀಪ್ ರೆಡ್ಡಿ ಅವರೇ. ಅದಕ್ಕೆ ತಡೆಯಾಜ್ಞೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ವಾ? ತಡೆಯಾಜ್ಞೆ ಕೊಟ್ಟಿರೋದು ಅದೇನು ಕ್ಯಾನ್ಸಲ್ ಮಾಡಿಲ್ಲ. ತಡೆಯಾಜ್ಞೆ ಕೊಟ್ಟಿರೋದಕ್ಕೆ ನೀವು ಇಷ್ಟು ಮಾತಾಡ್ಬಿಟ್ರೆ ವರಿಷ್ಠರಿದ್ದಾರೆ, ತಡೆಯಾಜ್ಞೆ ಕೊಟ್ಟಿದ್ದಾರೆ. ಇವತ್ತು ಕೋರ್ಟು ಇಂಟರ್ವ್ಯೂ ಮಾಡ್ರಿ ಅಂತ ಸ್ಟೇ ಕೊಡ್ತಾರೆ. ಮುಂದೆ ಎಲ್ಲ ವಾದ ವಿವಾದಗಳಾದಮೇಲೆ ಯಾವ ರೀತಿ ತೀರ್ಪು ಕೊಡ್ತಾರೆ ನಮಗೆ ಗೊತ್ತಿರಲ್ಲ. ಹಾಗಾಗಿ ಇಷ್ಟು ಬೇಗ ಆತರಪಟ್ಟು ಈ ರೀತಿ ಮಾತಾಡೋದು ಸರಿನಾ ಸಂದೀಪ್ ರೆಡ್ಡಿ ಅವರೇ? ನೀವು ಇದು ಸರಿಯಾದ ಮಾರ್ಗ ಅಲ್ಲ. ಕೋವಿಡ್ ಸಂದರ್ಭದಲ್ಲಿ ಏನೋ ಹೇಳಿದ್ದಾರೆ. ಇಡೀ ಸ್ಟೇಟಲ್ಲೇ ಕೋವಿಡ್ ಸಂದರ್ಭದಲ್ಲಿ ಕೋವಿಡಲ್ಲಿ ಅಷ್ಟು ಕೋಟಿ ಮಾಡಿದ್ದಾರೆ, ಇಷ್ಟು ಕೋಟಿ ಮಾಡಿದ್ದಾರೆ ಅಂತ ಹೇಳಿದ್ರು. ಈ ಸರ್ಕಾರ ಅವ್ರ ಮೇಲೆ ಒಂದು ಕಮಿಷನ್ ನ್ಯಾಯಮೂರ್ತಿ ಕುನ್ನಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ರಚನೆ ಮಾಡಿದ್ದಾರೆ. ಅದಕ್ಕೆ ಮಧ್ಯಂತರ ವರದಿನೂ ಕೊಟ್ಟಿದ್ದಾರೆ. ಮಧ್ಯಂತರ ವರದಿಯಲ್ಲಿ ಶ್ರೀರಾಮುಲು ಮತ್ತು ಯಡಿಯೂರಪ್ಪನವರ ಹೆಸರು ಉಲ್ಲೇಖ ಆಗಿದೆ ಹೊರತು ಡಾಕ್ಟರ್ ಸುಧಾಕರ್ ಅವರು ಉಲ್ಲೇಖ ಆಗಿಲ್ಲ. ತಾವು ಬೇಕಾದ್ರೆ ಹೇಳ್ಬೋದು. ಇದು ಗೊತ್ತಿದ್ದು ನೀವು ಈ ರೀತಿ ನನ್ನ ಹತ್ರ ದಾಖಲೆಗಳಿದೆ, ಸಂತೋಷ. ಇವತ್ತು ನೀವು ದಾಖಲೆಗಳಿದ್ದು ಅದ್ರ ಪ್ರೂವ್ ಮಾಡಿದ್ರೆ ಸಂತೋಷನೇ. ಅವರೇ ಹೇಳ್ತಾರೆ ಎಲ್ಲಿ ಬೇಕಾದರೂ ನಾನು ಸಿದ್ಧನಿದ್ದೇನೆ ಆ ಒಂದು ತನಿಖೆಯನ್ನು ಎದುರಿಸಲಿಕ್ಕೆ ಅಂತ. ಅದನ್ನು ಯಾರೂ ಪ್ರಶ್ನೆ ಮಾಡಿಲ್ಲ. ಆದರೆ ಕೇವಲವಾಗಿ ಮಾತಾಡೋದು ಭಾಳ ಒಬ್ಬ ರಾಜಕಾರಣಿ ಆಗಬೇಕಾಗಿರ್ತಕ್ಕಂಥದ್ದು. ಯುವಕನು ನೀವು ಬೆಳಿಬೇಕು. ಒಬ್ಬ ಮಾಜಿ ಸಚಿವರನ್ನು, ಸಂಸತ್ ಸದಸ್ಯರನ್ನು ಕೇವಲವಾಗಿ ಸಿಂಗ್ಲರಲ್ಲಿ ಏಕವಚನದಲ್ಲಿ ಪದಪ್ರಯೋಗ ಮಾಡ್ತಕ್ಕಂಥದ್ದು ಇವರ ಖಂಡನೀಯ. ಇದು ನಿಮ್ಮ ಇದಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ನೀವು ಹೇಳ್ತಾ ಇದ್ದೀರಿ ನನ್ನ ಪಕ್ಷ, ಮೋದಿ ನನ್ನ ದೇವರು, ನಾವು ಅವ್ರ ಪರವಾಗಿ ಕೆಲಸ ಮಾಡ್ತಾಯಿದ್ವಿ. ಖಂಡಿತ ಎಲ್ಲರೂ ಕೂಡ ಅದೇ ರೀತಿ ನಾವೆಲ್ಲ ಇರೋದು. ಒಂದು ಈಗಾಗಲೇ ನಮ್ಮ ಕೃಷ್ಣಮೂರ್ತಿಯವರು ಮತ್ತು KV ನಾಗರಾಜಣ್ಣವರು ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಪತ್ರಿಕಾಗೋಷ್ಠಿಗೆ ಮುಂಚೆ, ಅಂದರೆ ಸಂದೀಪ್ ರೆಡ್ಡಿ ಅವರ ಪತ್ರಿಕಾಗೋಷ್ಠಿಗೆ ಮುಂಚೆ ಸಂದೀಪ್ ರೆಡ್ಡಿ ಅವರ ಬಗ್ಗೆ ಒಂದು ಗೌರವ ಇತ್ತು. ಒಬ್ಬ ಒಳ್ಳೆಯ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಗೌರವ ಇತ್ತು. ಬಹುಶಃ ಈ ಪತ್ರಿಕಾಗೋಷ್ಠಿ ಆದಮೇಲೆ ಆ ಗೌರವವನ್ನು ಅವರು ಕಳ್ಕೊಂಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂದರೆ ಸಾರ್ವಜನಿಕ ಬದುಕಿನಲ್ಲಿ ನೀವು ಆರೋಪ ಮಾಡಿ, ಅದಕ್ಕೆ ಟೀಕೆ ಮಾಡಿ, ಉತ್ತರ ಕೇಳಿ, ಅದೆಲ್ಲ ಸರಿ ಇದೆ. ಆದರೆ ಏಕವಚನದಲ್ಲಿ ಒಬ್ಬ ವ್ಯಕ್ತಿಯನ್ನು ಸಂಬೋಧಿಸ್ತಕ್ಕಂಥ ರೀತಿ ನಿಮ್ಮ ಒಂದು ಗುಣವನ್ನು ತೋರಿಸ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಅದು ಮಾಡಿದಂತಹ ಮೊದಲನೇ ದೊಡ್ಡ ತಪ್ಪು ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕೋವಿಡ್ನ ಸಂದರ್ಭದಲ್ಲಿ ಯಾರಾದರೂ ಒಬ್ಬ ಮಂತ್ರಿಗಳು PPE ಕಿಟ್ ಹಾಕಿಕೊಂಡು ರೋಗಿಗಳಿಗೆ ಹೋಗಿ ವಿಚಾರ ಮಾಡಿರ್ತಕ್ಕಂಥದ್ದು ಯಾರಾದರೂ ಇದ್ದರೆ ಅದು ಸುಧಾಕರ್ ಅವರು ಮಾತ್ರ. ಇವತ್ತು ನಾನಾ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಂಡು ಇಡೀ ದೇಶದಲ್ಲಿ ಕೋವಿಡನ್ನು ನಿಯಂತ್ರಿಸುವಲ್ಲಿ ತುಂಬ ಉತ್ಕೃಷ್ಟ ಮಟ್ಟದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಅಂತ ಅಂದಿನ ಭಾರತ ಸರ್ಕಾರದವರು ಕರ್ನಾಟಕ ಸರ್ಕಾರದ ಪರವಾಗಿ ಡಾಕ್ಟರ್ ಸುಧಾಕರ್ ಅವರಿಗೆ ಸತ್ಕಾರವನ್ನು ಮಾಡಿರ್ತಕ್ಕಂಥದ್ದು ನಾವು ನೀವೆಲ್ಲರೂ ಸಹ ನೋಡಿದ್ದೀವಿ. ಆರೋಪ
ಸಾಮಾನ್ಯವಾಗಿ ಪ್ರತಿಪಕ್ಷದವ್ರು ಮಾಡ್ತಾರೆ. ಪ್ರತಿಪಕ್ಷದವ್ರು ಆರೋಪ ಮಾಡಲಿಕ್ಕೆ ಇರೋದು. ಅವರು ಭ್ರಷ್ಟಾಚಾರದ ಬಗ್ಗೆ ಆರೋಪ ಮಾಡಿದ್ದಾರೆ, ಮಾಡಲಿ ತೊಂದರೆ ಇಲ್ಲ. ಅದಕ್ಕೆ ಒಂದು ಕಮಿಟಿ ಕಾನೂನು ರಚನೆ ಆಗಿದೆ, ಅದು ತನಿಖೆ ಕಾನೂನು ಆಗ್ತಾ ಇದೆ. ಆದರೆ ಅದನ್ನು ನೀವು ಇವತ್ತು ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಂದು, ನಿನ್ನೆವರೆಗೂ 2 ದಿನ ಮುಂಚೆ ಮಾಧ್ಯಮದವರೇ ಅವರನ್ನು, ಸಂದೀಪ್ ರೆಡ್ಡಿ ಅವರನ್ನು, ಸರ್ PLD ಬ್ಯಾಂಕ್ ಚುನಾವಣೆ ಬಗ್ಗೆ ನಿಮ್ಮ ಮಾತು ಹೇಳಿ ಅಂತ ಕೇಳಿದಾಗ ನಮ್ಮ ನಾಯಕರಾಗಿರ್ತಕ್ಕಂಥ ಸಹೋದರರಾಗಿರ್ತಕ್ಕಂಥ ಸುಧಾಕರ್ ಅವರು ಹೇಳಿದಂತೆ ನಾವು ನಡ್ಕೊಂಡು ಹೋಗ್ತೀವಿ, ಅವರ ಮಾರ್ಗದರ್ಶನದಲ್ಲಿ ಚುನಾವಣೆ ಮಾಡ್ತೀವಿ ಅಂತೆಲ್ಲ ಮೆಚ್ಚುಗೆಯ ಮಾತುಗಳನ್ನು ಮಾಡಿ ಇವತ್ತು ಕೇವಲ ಒಂದು ಅಧ್ಯಕ್ಷಗಿರಿಗೆ ತಡೆಯಾಗಿದೆ ಅನ್ನೋಷ್ಟೊತ್ತಿಗೆ ನಿಮ್ಮ ಭಾಷೆಯಲ್ಲಿ ಅಷ್ಟು ವ್ಯತ್ಯಾಸ ಆಗ್ತದೆ ಅಂತಂದರೆ ನಿಮ್ಮ ವೈಯಕ್ತಿಕ ಒಂದು ರೀತಿಯ ಗುಣವನ್ನು ನೀವೇ ಹೇಗೆ ಸಮರ್ಥಿಸ್ಕೋತೀರಿ ಅನ್ನೋದನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ಇವತ್ತು ಡಾಕ್ಟರ್ ಸುಧಾಕರ್ ಅವರು ಬಗ್ಗೆ ತಾವು ಹೇಳಿದ್ದೀರಿ. ನಿಜವಾಗ್ಲೂ ಸಹನೂ ಸುಧಾಕರ್ ಅವರೇ ಇಲ್ಲದೆ ಹೋಗಿದ್ದಿದ್ರೆ ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಯಾವ ಸ್ಥಿತಿನಲ್ಲಿತ್ತು ತಾವೇ ಮಾತಾಡಿದಿರಿ. ತಾವು ತಮ್ಮ ಒಂದು ಪತ್ರಿಕಾಗೋಷ್ಠಿನಲ್ಲಿ ಮಾತನಾಡ್ತಾ 2018ರಲ್ಲಿ ನಾನು ಡಾಕ್ಟರ್ ಮಂಜುನಾಥ್ರವರ ಪರವಾಗಿ ಕೆಲಸ ಮಾಡಿದ್ದೀನಿ ಅಂತ ತಾವು ಹೇಳ್ತೀರಿ. ಆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದಂಥ ಮತ ಎಷ್ಟು ಸ್ವಾಮಿ? 5,000, 4,800 ಪ್ರಿಸೈಸ್. ಸೊ ಅಲ್ಲಿಂದ ಇವತ್ತು ಈ ಹಂತಕ್ಕೆ ಅಂದರೆ 95,000ರಷ್ಟು ಮತಗಳು, 90,000 ಮತಗಳು ಬರಬೇಕು ಅಂತಂದರೆ ಮೋದಿಯವರು ಒಬ್ಬರೇ ಕಾರಣ ಆಗ್ಲಿಕ್ಕೆ ಸಾಧ್ಯ ಆಗ್ತದ? ಮೋದಿಯವ್ರ ಕಾರಣ ಇದೆ, ಇಲ್ಲ ಅಂತ ನಾವು ಯಾರೂ ಅಲ್ಲಗಳಿತಾ ಇಲ್ಲ. ಆದರೆ ಅದರ ಜೊತೆಗೆ ಸುಧಾಕರ್ ಅವರ ಒಂದು ವ್ಯಕ್ತಿತ್ವ ಮತ್ತು ಅವರು ಕೆಲಸ ಮಾಡಿದಂತಹ ರೀತಿ, ಈ ಕ್ಷೇತ್ರಕ್ಕೆ ಅವರ ಕೊಡುಗೆಗಳು, ಇದೆಲ್ಲವನ್ನು ಗಮನಿಸೇ ತಾನೇ ಮತದಾರ ಮತ ಹಾಕೋದು. 2023ರಲ್ಲಿ ನಮಗೆ ಸೋಲಾಗಿದೆ, ನಾವು ಒಪ್ಕೋತೀವಿ. ಇವತ್ತು ನಾನು ಹೇಳ್ತೀನಿ, ನಮಗೆ ಸೋಲಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅತಿಯಾದ ವಿಶ್ವಾಸದಿಂದ ಮಾತ್ರನೇ ವಿನಃ ನಮ್ಮಲ್ಲಿ ಯಾವುದೇ ಲೋಪದೋಷ ಇರಲಿಲ್ಲ. ಎಲ್ಲೋ ಒಂದು ಕಡೆ ಅತಿಯಾದ ವಿಶ್ವಾಸದಿಂದ ಸೋಲಾಯ್ತೆ ವಿನಃ ಅದು ಬೇರೆ ಯಾವ ರೀತಿಯಲ್ಲೂ ಸಹ ಇಲ್ಲಿ ಯಾವುದೇ ರೀತಿಯಾದಂಥ ಲೋಪ ಇರಲಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದಷ್ಟು ಮಾತ್ರಕ್ಕೇ ಅದು ಒಂದು ಚುನಾವಣೆಗೇನೆ ನೀವು ವ್ಯಕ್ತಿನ ಅಳಿಯೋದು ಮತ್ತು ಅವರನ್ನು ಟೀಕೆ ಮಾಡೋದು ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. 2023ರಲ್ಲಿ ನೀವು ಇವತ್ತು ಮಾತಾಡಿರೋ ಪ್ರಕಾರನೇ ನಾನು ಸುಧಾಕರ್ ಅವ್ರ ಪರವಾಗಿ ಕೆಲಸ ಮಾಡಿಲ್ಲ ಅಂತ ತಾವೇ ಒಪ್ಕೋತೀರಿ ಇವತ್ತು ನಿಮ್ಮ ಮಾಧ್ಯಮದ ಒಂದು ಹೇಳಿಕೆಯ ಪ್ರಕಾರ. ಹಾಗಿದ್ದರೆ ಆವತ್ತು ನಿಮಗೆ ಭಾರತೀಯ ಜನತಾ ಪಕ್ಷದ ನಿಷ್ಠೆ ಎಲ್ಲಿ ಹೋಯಿತು? 2023ರಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗೇ ಡಾಕ್ಟರ್ ಸುಧಾಕರ್ ಅವರು ಕಣಕ್ಕೆ ಇಳಿದಿದ್ದು. ನಿಮ್ಮ ಒಂದು ಪತ್ರಿಕಾ ಹೇಳಿಕೆಯಲ್ಲಿ, ಈಗ ಬೆಳಗ್ಗೆ ಕೊಟ್ಟಿರೋ ಹೇಳಿಕೆಯಲ್ಲಿ 2023ರಲ್ಲಿ ನಾನು ಕೆಲಸ ಮಾಡಿಲ್ಲ, ನಾನು ಸುಮ್ಮನೆ ಇದ್ದೆ ಅಂತ ಹೇಳ್ತೀರಿ. ಅದು ನಿಜ ಆದರೆ ಪಕ್ಷದ ನಿಷ್ಠೆ ಎಲ್ಲಿ ಹೋಯಿತು? ನನ್ನ ಪಕ್ಷ, ನನ್ನ ನಾಯಕರು, ನಾನು ವಿಜೇಂದ್ರ ಅವರನ್ನು ನಾನು ಭೇಟಿನೇ ಮಾಡಿಲ್ಲ ಅಂತ ಹೇಳ್ತೀರಿ. ಆದರೆ ಅವತ್ತು ಇಲ್ಲಿ ಜಿಲ್ಲಾಧ್ಯಕ್ಷರ ಒಂದು ನೇಮಕಾತಿ ದಿನ ನಿಮ್ಮ ಹೆಸರನ್ನು ಘೋಷಿಸಿದಾಗ ಮೊದಲನೇ ಜೈಕಾರ ಕೂಗೋದು ನೀವು ಡಾಕ್ಟರ್ ವಿಜೇಂದ್ರ ಅವ್ರಿಗೇನೆ ಕೂಗ್ತೀರಿ. ಪರಿಚಯನೇ ಇಲ್ಲದೆ ಹೋದರೆ ವಿಜೇಂದ್ರ ಅವರು ತಮಗೆ ಸಹಾಯ ಮಾಡಿಲ್ಲ ಅನ್ನೋದಾದರೆ ಯಾಕೆ ನೀವು ವಿಜೇಂದ್ರ ಅವರ ಹೆಸರಿಗೆ ಜೈಕಾರವನ್ನು ಕೂಗಿದ್ರಿ ಅವತ್ತು? ಅದಾದ ನಂತರ ಕಳೆದ ಬಾರಿ ನಮ್ಮ ಹನುಮೇಗೌಡರು ಇಲ್ಲೇ ತುಂಬ ಚೆನ್ನಾಗಿ ಹೇಳಿದ್ರು, ಒಂದು ಜಿಲ್ಲಾಧ್ಯಕ್ಷ ಆದ ತಕ್ಷಣ ಮೆರವಣಿಗೆ ಹೋಗಿ ಒಂದು ಹಾರ ಹಾಕ್ಕೊಂಡು ಅಷ್ಟೆಲ್ಲ ವೈಭವ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಅದು ಇದೆಲ್ಲದರ ಮಧ್ಯೆ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಒಂದು ಒಳ್ಳೆಯ ಇತಿಹಾಸ ಇದೆ. ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಏನು ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಪಕ್ಷ ಅಂತಂದರೆ ಇವತ್ತು ಭಾರತೀಯ ಜನತಾ ಪಕ್ಷ. ಇಂಥ ಪಕ್ಷದಲ್ಲಿ ನಾವು ಮಾಧ್ಯಮದ ಮುಖಾಂತರ ಕೇಳಿದ್ದು ಜಿಲ್ಲಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ಸರಿ ಇಲ್ಲ. ಇವತ್ತು ಆ ಪ್ರಕ್ರಿಯೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ದಿದ್ರೆ, ಕೇಂದ್ರ ನಾಯಕರು ಗಮನಿಸಿದ್ದಿದ್ರೆ ಇವತ್ತು ತಡೆ ಯಾಕೆ ಕೊಡ್ತಾಯಿದ್ರು? ಎಲ್ಲೋ ಒಂದು ಕಡೆ ಪ್ರಕ್ರಿಯೆ ಸರಿ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿರೋದ್ರಿಂದ ತಾನೇ ಇವತ್ತು ತಡೆ ಕೊಟ್ಟಿರೋದು. ನೀವು ನಿಜವಾಗ್ಲೂ ಸಹ ಸರಿಯಾದವರಾಗಿದ್ದಿದ್ರೆ ಆ ತಡೆ ಕೊಟ್ಟಿರೋದಕ್ಕೆ ನೀವು ಕೇಂದ್ರ ನಾಯಕರಿಗೆ ಅಥವಾ ರಾಜ್ಯ ನಾಯಕರಿಗೆ ನಿಮ್ಮ ಒಂದು ಸಮಜಾಯಿಷಿಯನ್ನು ಕೊಟ್ಟು, ಸರ್ ಈ ರೀತಿ ತಡೆ ಯಾಕೆ ಕೊಟ್ಟಿದ್ದೀರಿ, ಇದು ಏನು ಲೋಪ ಆಗಿದೆ ಹೇಳಿ, ಅಥವಾ ನೀವೇ ಆ ಲೋಪಗಳನ್ನು ಯಾವುದೇ ರೀತಿ ಇದೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ದಾರಿ ಏನು ಅಂತ ಹುಡುಕಿ ಅದನ್ನು ಸರಿಪಡಿಸ್ಕೊಂಡು ನೀವು ಮತ್ತೆ ಜಿಲ್ಲಾಧ್ಯಕ್ಷರಾಗಿ ಕಂಟಿನ್ಯೂ ಆಗ್ಬೋದಾಗಿತ್ತು. ಇಷ್ಟೊಂದು ಹತಾಶೆ ಸಾರ್ವಜನಿಕ ಬದುಕಿನಲ್ಲಿ ಬರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಒಂದು ಸಣ್ಣ ಅವಕಾಶ ವಂಚಿತ ಆಯಿತು ಅನ್ನೋಷ್ಟೊತ್ತಿಗೆ
ಈ ರೀತಿಯಾದಂತಹ ನಿಮ್ಮ ಭಾಷೆ ಸರಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಮಾತನಾಡ್ತಕ್ಕಂಥ ರೀತಿಯನ್ನು ನಾನು ಇವತ್ತು ಮಾಧ್ಯಮದ ಮುಖಾಂತರ ಖಂಡಿಸ್ತೇನೆ. ಇದನ್ನು ಇನ್ನೊಂದು, ನಾನು ಸಹ ಡಾಕ್ಟರ್ ಸುಧಾಕರ್ ಅವರ ವಿರುದ್ಧ ಚುನಾವಣೆಗೆ ನಿಂತಿದ್ದೆ. ನಾನು 2018ರಲ್ಲಿ ಅವ್ರ ವಿರುದ್ಧ ನಿಂತಿದ್ದೆ. ನೀವು ಯಾವುದಾದ್ರೂ ನನ್ನ ಹಳೆಯ ಭಾಷಣವನ್ನು ತೆಗೆದು ನೋಡಿ. ನಾನು ವೈಯಕ್ತಿಕವಾಗಿ ಚುನಾವಣೆಯಲ್ಲಿ ಸುಧಾಕರ್ ಅವರನ್ನು ಯಾವುದೇ ಕಾರಣಕ್ಕೂ ನಾನು ಟೀಕಿಸಿಲ್ಲ. ನಾನು ಕೇವಲ ವೈಚಾರಿಕವಾಗಿ ಅವರನ್ನು ಟೀಕಿಸ್ತಾ ಇದ್ದಿದ್ದು ಮತ್ತು ಅವರು ಮಾಡಿದಂಥ ಅಭಿವೃದ್ಧಿಗಳ ಬಗ್ಗೆ ಟೀಕಿಸಿದ್ದೀನಿ ವಿನಃ ವೈಯಕ್ತಿಕವಾಗಿ ನಾನು ಯಾವತ್ತೂ ಟೀಕಿಸಿಲ್ಲ. ಇವತ್ತು ಸಂದೀಪ್ ರೆಡ್ಡಿರವರು ಸಹನೂ ವೈಚಾರಿಕವಾಗಿ ಟೀಕೆ ಮಾಡಿದ್ದಿದ್ರೆ ಬಹುಶಃ ನಾವು ಯಾರು ಪತ್ರಿಕಾಗೋಷ್ಠಿ ಮಾಡಿ ಅದಕ್ಕೆ ಪ್ರತ್ಯುತ್ತರ ಕೊಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಯಾವಾಗ ವೈಯಕ್ತಿಕವಾಗಿ ಟೀಕೆಗೆ ಇಳಿದ್ರು ಅದು ನಿಜವಾಗ್ಲೂ ಖಂಡಿಸ್ತಕ್ಕಂಥದ್ದು ಮತ್ತು ವೈಯಕ್ತಿಕವಾಗಿ ಅವರು ಉಪಯೋಗಿಸ್ತಕ್ಕಂತಹ ಭಾಷೆ ಏನಿದೆ ಇದು ಸರಿ ಇಲ್ಲ ಅನ್ನೋದನ್ನು ಮಾಧ್ಯಮದ ಮುಖಾಂತರ ಅವ್ರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದು ಇನ್ನೊಂದು ಅತಿ ಮುಖ್ಯವಾದ ಇವತ್ತು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಮತ್ತು ಏನು ನಮ್ಮ ಎಲ್ಲ ವಿಚಾರಗಳು ನಮ್ಮ ಮುಖಂಡರುಗಳೆಲ್ಲ ತಿಳಿಸಿದ್ದಾರೆ. ಇವತ್ತು ಏನು ಒಂದು ಆದೇಶ ಬಂದಿದೆ, ಈ ಆದೇಶ ನಮ್ಮ ನಾಯಕರ ಶಕ್ತಿ ಏನನ್ನೋದು ಈ ನಮ್ಮ ರಾಜ್ಯ ನಾಯಕರು ಅರ್ಥ ಮಾಡ್ಕೊಂಡಿರಲಿಲ್ಲ. ಅದು ಕೇಂದ್ರ ನಾಯಕರು ನಮ್ಮ ನಾಯಕರ ಶಕ್ತಿಯನ್ನು ಈ ಭಾಗದಲ್ಲಿ ಪಕ್ಷ ಏನು ಅಧಿಕಾರಕ್ಕೆ ತರಬೇಕಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಪಕ್ಷನ ಇನ್ನೂ ಶಕ್ತಿಯುತವಾಗಿ ಮಾಡಬೇಕಂದ್ರೆ ನಮ್ಮ ನಾಯಕರ ಶಕ್ತಿ ಹೆಚ್ಚು ಅಂಥೇಳಿ ಅವರು ಅರ್ಥಕೊಂಡು ಇವತ್ತು ಈ ಆದೇಶವನ್ನು ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಇವತ್ತು ಏನು ಸಂದೀಪ್ ರೆಡ್ಡಿಯವರು ಅವರು ಭಾಷೆನ ಬದಲಾಯಿಸ್ಕೊಳ್ಳಲಿಲ್ಲ ಅಂದರೆ ನಾವಲ್ಲ ಜನನೇ ಅವ್ರಿಗೆ ಸಂದರ್ಭದಲ್ಲಿ ಉತ್ತರ ಕೊಡ್ತಾರೆ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಪಕ್ಷನ ಬೆಳೆಸಬೇಕು, ಪಕ್ಷನ ಸಂಘಟನೆ ಮಾಡಬೇಕು ಅಂಥೇಳಿ ನಮಗೇನು ಸ್ಥಾನಗಳನ್ನು ಕೊಡ್ತಾರೆ, ತುಂಬ ಅರ್ಥಕೊಂಡು 4 ಭಾಗದಲ್ಲಿ ಕಣ್ಣು ಹಾರಿಸಿ ಸಂಘಟನೆ ಮಾಡೋ ಅಂಥದ್ದನ್ನು ತಾಳ್ಮೆ ಇಟ್ಕೊಂಡು ಕೆಲಸ ಮಾಡಬೇಕು. ನಾಯಕರಾದಂಥವರು ಜವಾಬ್ದಾರಿ ತಗೊಳ್ಳೋ ಅಂಥವ್ರು ಅಂಥ ಒಂದು ವಿಚಾರದಲ್ಲಿ ಸುಮಾರು 44 ವರ್ಷಗಳ ಹಿಂದೆ ಏನು ಸ್ಥಾಪನೆ ಆಗಿತ್ತು ಆವತ್ತಿನ ದಿನ 2 MP ಇಟ್ಕೊಂಡಿರ್ತಕ್ಕಂಥ ಪಕ್ಷ ಇವತ್ತು ಕಡಿಮೆ ಅಂದರೂ ಒಂದು 22 ರಾಜ್ಯಗಳನ್ನು ಆಡಳಿತ ಮಾಡ್ತಾಯಿದೆ ಅಂದರೆ ಅದು ಹುಡುಗಾಟ ಅಲ್ಲ, ಅದು ಶಿಸ್ತು ಅಂತ ಹೇಳ್ತೀನಿ. ಅಂಥ ಒಂದು ಶಿಸ್ತಿನ ಪಕ್ಷದಲ್ಲಿ ಬೆದರಿಕೆಗಳು, ಈ ಗುಂಪುಗಾರಿಕೆ ಇದು ಯಾರಿಗೂ ಒಳ್ಳೆಯದಲ್ಲ. ಅದೇ ರೀತಿ ಇಲ್ಲಿ ಒಂದು ನಿಕಟಪೂರ್ವ ಅಧ್ಯಕ್ಷ ಅಂತೇಳಿ ನಿಮ್ಮನ್ನು ಇವತ್ತು ಬಿಂಬಿಸಿದ್ದಾರೆ. ಕಾರಣ ಇನ್ನು ನಿಮ್ಮ ತೆಗೆದಿದ್ದಾರೋ ಬಿಟ್ಟಿದ್ದಾರೋ ತಾವು ಕಾಯೋ ಅಂಥ ಸಂದರ್ಭ ಇತ್ತು. ಆದರೆ ಒಂದು ರೀತಿ ಒಂದು ಬೀದಿ ರೌಡಿಗಳ ಥರ ವರ್ತನೆ ಒಳ್ಳೆಯದಲ್ಲ. ರಾಜಕಾರಣಿಗಳಿಗೆ ತುಂಬ ತಾಳ್ಮೆ ಅವಶ್ಯಕತೆ ಇರಬೇಕು. ವರಿಷ್ಠರ ತೀರ್ಮಾನಕ್ಕೆ ನಾವು ಈ ರೀತಿ ವರ್ತನೆ ಮಾಡಿದ್ರೆ ಯಾವ ಪಕ್ಷ ನಮ್ಮನ್ನು ಪ್ರೀತಿ ಮಾಡುತ್ತೆ, ಯಾವ ಪಕ್ಷ ನಮ್ಮನ್ನು ತಗೊಳ್ಳುತ್ತೆ ಅನ್ನೋದನ್ನು ಫಸ್ಟು ಅರ್ಥಕೋಬೇಕಾಗ್ತದೆ. ಅದೇ ರೀತಿ ತಾವೊಬ್ಬರೇ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀರಾ. ಈ ಜಿಲ್ಲೆಯಲ್ಲಿ ಹಲವಾರು ಪದಾಧಿಕಾರಿಗಳಿದ್ದಾರೆ, ಅಧ್ಯಕ್ಷರುಗಳಿದ್ದಾರೆ, ಮಾಜಿ ಅಧ್ಯಕ್ಷರುಗಳಿದ್ದಾರೆ, ಉಪಾಧ್ಯಕ್ಷರುಗಳಿದ್ದಾರೆ, ಪಕ್ಷದ ಕಾರ್ಯಕರ್ತರು ಹಲವಾರು ಇದ್ದಾರೆ. ಅವ್ರನ್ನ ಯಾರನ್ನೂ ಕೂಡ ತಾವು ತಮ್ಮ ಒಟ್ಟಿಗೆ ಕೂರಿಸ್ಕೊಂಡು ಪತ್ರಿಕಾಗೋಷ್ಠಿ ಮಾಡಬೇಕು ಅನ್ನೋದನ್ನು ಸೌಜನ್ಯಕ್ಕಾದರೂ ಯೋಚನೆ ಮಾಡಬೇಕಿತ್ತು. ಆದರೆ ತಾವು ಒಬ್ಬಂಟಿಯಾಗಿ ಪಕ್ಷದ ಒಂದು ಮಾನ ಮರ್ಯಾದೆನ ಕಳೆಯುವಂಥದ್ದನ್ನು ಮಾಡಿದ್ದೀರಾ. ಇದು ನಿಮಗೆ ಶೋಭೆ ತರೋಂಥದ್ದಲ್ಲ. ಮುಂದಿನ ದಿನಗಳಲ್ಲಿ ಕೂಡ ಈ ಚಿಕ್ಕಬಳ್ಳಾಪುರ ಜನ ಒಳ್ಳೆಯದನ್ನೇ ಆಯ್ಕೆ ಮಾಡ್ತಾರೆ, ಕೆಟ್ಟದ್ದನ್ನು ಯಾವತ್ತೂ ಆಯ್ಕೆ ಮಾಡೋಕ್ಕೆ ಹೋಗೋದಿಲ್ಲ. ಹಿಂದೆ ನಮ್ಮ ನಾಯಕರನ್ನು ಕೂಡ ನಂಬಿಕೆ ಜಾಸ್ತಿ ಅಂತ ಹೇಳ್ತಾರೆ ನಮ್ಮ ನಾಯಕರುಗಳು. ನಿಜ, ನಂಬಿಕೆಗಿಂತ ಜನ ಒಂದು ತೀರ್ಮಾನ ಮಾಡಿ ತಾವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಸರಿ ಇಲ್ಲ ಅಂಥೇಳಿ ಈ ರೀತಿ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಸುಧಾಕರ್ ಅವ್ರನ್ನೇ ಸೋಲಿಸಿ ಬೇರೊಬ್ಬರನ್ನ ಆಯ್ಕೆ ಮಾಡಿದ್ರು. ಅದೇ ರೀತಿ ಇನ್ನೊಬ್ಬರು ಗದ್ದಿರ್ತಕ್ಕಂಥವರು ಅಭಿವೃದ್ಧಿ ಕಡೆ ಗಮನ ಕೂಡ ಹರಿಸ್ತಾ ಇಲ್ಲ. ಕೇವಲ ಒಂದು ಹಳ್ಳಿಗಳ ವೀಕ್ಷಣೆಗಂತೇಳಿ ಹೋಗೋ ಅಂಥದ್ದಾಗ್ತಾಯಿದೆ. ಹೋಗಿ ಕಷ್ಟ ಕೇಳಿದ್ರೆ ಪ್ರಯೋಜನ ಇಲ್ಲ, ಅಭಿವೃದ್ಧಿ ಮುಖ್ಯ ಆಗ್ತದೆ. ಅಂಥದ್ರಲ್ಲಿ ತಮ್ಮನ್ನು ಮತ್ತೆ ಇಂಥವ್ರನ್ನ ನಾವು ಆಯ್ಕೆ ಮಾಡೋದನ್ನು ತಪ್ಪು ಮಾಡಿದ್ವಲ್ಲ ಅಂಥೇಳಿ ಮತ್ತೆ ಒಂದು MP ಚುನಾವಣೆಯಲ್ಲಿ ಅವರು ಮರು ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಜನ ಬುದ್ಧಿವಂತರಿದ್ದಾರೆ. ತಾವು ಯಾವುದೇ ಒಂದು ಭಾಷೆ ಪ್ರಯೋಗ ಮಾಡಿದ್ರೆ ಏನು ಜನ ನಂಬಲ್ಲ ಅನ್ನೋದಕ್ಕೆ ಇವತ್ತು ನಿಮ್ಮ ಮುಖವಾಡ ಗೊತ್ತಾಗ್ತಾ ಇದೆ. ಇದು ರಾಜಕೀಯದಲ್ಲಿ
ತುಂಬ ಮುಂದುವರೆಯುವಂಥ ದಿನಗಳು ಯಾರಿಗೂ ಬರೋದಿಲ್ಲ ಈ ರೀತಿ ವರ್ತನೆಯಿಂದ. ಮಾತನಾಡಬೇಕಾದ್ರೆ ನೋಡಿ, 2 ದಿನದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಬೂತ್ ಕಮಿಟಿಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು ಒಂದೇ ಒಂದು ಕ್ಷೇತ್ರ, ಅದು ಚಿಕ್ಕಬಳ್ಳಾಪುರ ಕ್ಷೇತ್ರ. ಇವತ್ತು ಬಾಕಿ ಕ್ಷೇತ್ರಗಳೆಲ್ಲನೂ ಸಾಕಷ್ಟು ಸಮಯ ತಗೊಂಡು ಮಾಡಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಬೂತ್ ಕಮಿಟಿಗಳ ಆಯ್ಕೆ ಪ್ರಕ್ರಿಯೆ ಏನಿತ್ತು, ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಬಂದು ಕುಳಿತುಕೊಂಡು ಸಭೆ ಮಾಡಿ ಇದೇ ಚುನಾವಣಾಧಿಕಾರಿಗಳಾಗಿರ್ತಕ್ಕಂತಹ ಮಾಜಿ ವಿಧಾನ ಪರಿಷತ್ ಸದಸ್ಯರಂಥ ಅಶ್ವಥ್ ನಾರಾಯಣರವರು ಮತ್ತು ರಾಜಣ್ಣರವರನ್ನು ಇದೇ ಜಾಗದಲ್ಲೇ ಕೂರಿಸಿ 2 ದಿನದಲ್ಲಿ ಸಂಪೂರ್ಣ ಬೂತ್ ಕಮಿಟಿಗಳನ್ನು ರಚನೆ ಮಾಡಿ ಇಡೀ ರಾಜ್ಯದಲ್ಲೇ ಮಾದರಿಯ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಸುಧಾಕರ್ ಅವರು. ಆದರೆ ಆ ಬೂತ್ ಕಮಿಟಿಗಳ ರಚನೆ ಆದಮೇಲೆ ಜಿಲ್ಲಾಧ್ಯಕ್ಷರಿಗೆ ಮತ ಕೊಡುವಾಗ ಆ ಬೂತ್ ಕಮಿಟಿಗಳನ್ನು ಯಾಕೆ ಗಣನೆಗೆ ತೆಗೆದುಕೊಳ್ಳಿಲ್ಲ ಅನ್ನೋದನ್ನು ನಾನು ಇವತ್ತು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಅದೊಂದು ವಿಚಾರ ನಾನು ಮರೀತೆ. ಈಗ ಕಳೆದ ಬಾರಿ ಇದೇ ವೇದಿಕೆಯಲ್ಲಿ ಇಲ್ಲೇ ನಾವು ಪತ್ರಿಕಾಗೋಷ್ಠಿ ನಡೆಸಿದಾಗ ನಾವು ಚುನಾವಣಾ ಪ್ರಕ್ರಿಯೆ ವಿರುದ್ಧವಾಗಿ ಮಾತಾಡಿದ್ವಿ. ಚುನಾವಣಾ ಪ್ರಕ್ರಿಯೆ ಸರಿಯಾಗಿ ನಡೆದಿಲ್ಲ, ಸಂಸದನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ವಿಚಾರವಾಗಿ ನಾವು ಪತ್ರಿಕಾಗೋಷ್ಠಿ ನಡೆಸಿದ್ವಿ. ತದನಂತರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ವಿ, ನಾವು ಸಂಸದರು ದೆಹಲಿಯಿಂದ ಬಂದ ನಂತರ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆಗೆ ಸಮಾಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಮತ್ತೆ ಪತ್ರಿಕಾಗೋಷ್ಠಿ ಕರಿತೀವಿ ಅಂತೇಳಿ. ಆದರೆ ಅಕಸ್ಮಾತಾಗಿ ಇವತ್ತಿನ ಬೆಳವಣಿಗೆ ನಾವೇನು ನೋಡಿದ್ವಿ ಮಾಧ್ಯಮಗಳಲ್ಲಿ, ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಸಂದೀಪ್ ರೆಡ್ಡಿಯವರು ಏಕವಚನದ ಒಂದು ಪ್ರಯೋಗ ಮಾಡಿರುವಂಥದ್ದು, ಆಮೇಲೆ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸುವ ಒಂದು ಸಂಸದರನ್ನ ಒಂದು ಗೌರವವನ್ನು ಕೊಡದೆ ಒಂದು ರೀತಿಯಲ್ಲಿ ಆ ಒಂದು ಆಕ್ರೋಶ ಭರಿತವಾಗಿ ಮಾತಾಡೋದು ನಿಜಕ್ಕೂ ಅವರ ಒಂದು ಸ್ವಭಾವವನ್ನು ತೋರಿಸುತ್ತೆ ನಮಗೆ, ಯಾವ ರೀತಿ ಅವರ ಮನಸ್ಥಿತಿ ಇದೆ ಅಂತ ಹೇಳಿ. ಈಗ ಕಳೆದ ಒಂದು ವಾರದ ಕೆಳಗಡೆ ಪತ್ರಿಕಾಗೋಷ್ಠಿಗಳಲ್ಲಿ ತಾವೆಲ್ಲ ಗಮನಿಸಿದ್ದೀರಿ, ಸೋದರರ ಸಮಾನರಾದ ಅಣ್ಣನವರು ಅಂತ ಹೇಳಿ ಸಂಬೋಧಿಸಿದ್ದಾರೆ. ಇವತ್ತು ಲಾಸ್ಟ್ ಅವರು ಏನು ಪತ್ರಿಕಾಗೋಷ್ಠಿ ನಡೆಸಿದ ನಂತರ ನಾವೆಲ್ಲರೂ ಕೂಡ ನಾವೇನು ಮತ್ತೆ ಮಾತಾಡೋಕ್ಕೆ ಹೋಗಲಿಲ್ಲ. ಕಾರಣ ಇದು ನಮ್ಮ ಸಂಸದರ ಜೊತೆ ನಮ್ಮ ನಾಯಕರ ಜೊತೆ ಚರ್ಚೆ ಮಾಡಿ ಮಾತಾಡೋಣ ಅಂತೇಳಿ. ಆದರೆ ಇವತ್ತು ನಿನ್ನೆ ರಾಜ್ಯದ ಉಸ್ತುವಾರಿಗಳಾದ ರಾಧಾ ಮೋಹನ್ ದಾಸ್ ಜಿ ಅವರು ಒಂದು ತಡೆ ನೀಡಿದ್ದಾರೆ ಅವರ ಆದೇಶಕ್ಕೆ. ಅದು ಬಂದ ಕೂಡಲೇ ಇವತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಳ ನಿಂದಿಸೋ ರೀತಿಯಲ್ಲಿ ಇವತ್ತು ಅವರ ಬೆಂಬಲಿಗರನ್ಬೋದು ಅಥವಾ ಯಾರು ಅವರ ಸ್ನೇಹಿತರು ಇರ್ಬೋದು, ಭಾಳ ಒಂದು ವಿಕೃತ ಮನಸ್ಸಿನಿಂದ ಒಂದು ಪೋಸ್ಟ್ಗಳನ್ನ ಹಾಕಿರೋದು ಭಾಳ ನೋವನ್ನು ಉಂಟು ಮಾಡಿದೆ ನಮಗೆ. ಆ ರೀತಿ ಒಬ್ಬ ಸಂಸದರನ್ನ ಒಂದು ಗೌರವಯುತವಾಗಿ ನಡೆಸ್ಕೊಂಡಿದ್ದೀರಾ, ಅವರೇ ಎಲ್ಲ ಮಾಡಿದ್ದಾರೆ ಅಂತ ಪ್ರತಿಯೊಂದು ಸಲ ಅವ್ರನ್ನ ಟೀಕೆ ಮಾಡೋದು. ಇವತ್ತು ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಇಲ್ಲಿರೋರಿಗೆಲ್ಲರಿಗೂ ಗೊತ್ತಿದೆ, ಇವತ್ತು ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿ ನಮ್ಮ ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಆರೋಗ್ಯ ಸಚಿವರಾಗಿದ್ದಾಗ ಯಾವ ರೀತಿ ಒಂದು ಕಂಟ್ರೋಲ್ ಮಾಡಿ ಇವತ್ತು ಅದಕ್ಕೆ ಪ್ರಶಂಸನಾ ಪತ್ರವನ್ನು ಕೂಡ ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆಯಿಂದ ಪ್ರಶಂಸನಾ ಪತ್ರವನ್ನು ಕೂಡ ಪಡೆದಿದ್ದಾರೆ. ಆದರೆ ಈಗ ಅವನ್ನೆಲ್ಲ ಮರೆತು ಹೋಗಿ ಈಗ 4 ವರ್ಷದ ನಂತರ ಈಗ ಟೀಕಾಕಾರರಿಗೆ ಏನಾಗುತ್ತೆ, ಯಾರೋ ಒಬ್ಬ ವ್ಯಕ್ತಿನ ನೈತಿಕತೆನ ಕುಗ್ಗಿಸ್ಬೇಕಂತ ಹೇಳಿದಾಗ ಈ ಒಂದು ಏನೋ ಒಂದು ಅಸ್ತ್ರನ ಉಪಯೋಗಿಸೋ ರೀತಿಯಲ್ಲಿ ಕೋವಿಡ್ ಹಗರಣ ಅಂತ ಹೇಳ್ತಾ ಇದ್ದಾರೆ. ಅದು ಆರೋಪಗಳು ಮಾಡಿದ್ದಾರೆ. ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪಗಳು ಸಹಜ. ಆರೋಪ ಸಾಬೀತಾಗಿದೆಯಾ? ಸಾಬೀತಾಗೋರು ಕೂಡ ಪ್ರತಿಯೊಬ್ಬರು ಅದನ್ನೇ ಅಸ್ತ್ರನ ಮಾಡಿಸ್ಕೊಂಡು ಅದನ್ನೇ ನಿಲ್ಲಿಸೋ ರೀತಿಯಲ್ಲಿ ಭಾಳಷ್ಟು ಸಲ ಮಾಡಿದ್ದಾರೆ. ಅದರಿಂದ ಏನೂ ಉಪಯೋಗ ಆಗಿಲ್ಲ. ಇವತ್ತು ವಿಚಾರ ಏನು, ನಿಮಗೆ ಒಂದು ಆದೇಶ ತಡೆ ಸಿಕ್ಕಿದೆ. ನೀವು ನಿಮ್ಮ ಪಕ್ಷದ ಹಿರಿಯರು ಯಾರಿದ್ದಾರೆ, ನಿಮ್ಮ ಅಭಿಲಾಷಿಗಳು ಯಾರಿದ್ದಾರೆ, ನಿಮ್ಮ ಹಿತೈಷಿಗಳು ಯಾರಿದ್ದಾರೆ ಅಂತ ಚರ್ಚೆ ಮಾಡಬೇಕಾಗಿತ್ತು. ಚರ್ಚೆ ಮಾಡಿದ್ರೆ ಏಕಪಕ್ಷೀಯ ಅವತ್ತು ಅದೇ ರೀತಿ ನಿರ್ಧಾರದಿಂದ ಈ ರೀತಿ ಪತ್ರಿಕಾಗೋಷ್ಠಿ ನಡೆಸಬೇಕಾಗಿತ್ತು. ಇವತ್ತು ಅದೇ ರೀತಿ ನಿರ್ಧಾರದಿಂದ ಇವತ್ತು ನೀವೇ ಪತ್ರಿಕಾಗೋಷ್ಠಿ ನಡೆಸಿ ನಾನು ಕೋವಿಡ್ ಹಗರಣ ಕೊಡ್ತೀನಿ. ಇಷ್ಟು ವರ್ಷಗಳು ಇವತ್ತು ಕಳೆದ ಒಂದು ವಾರದಲ್ಲೇ ಇವತ್ತು ವ್ಯಕ್ತಿತ್ವ ಬದಲಾಗೋದು ನೋಡಿ ನಮಗೂ ಭಾಳ ಬೇಸರ ಆಯಿತು. ಇವತ್ತು ಪಕ್ಷಕ್ಕೆ ನಿಷ್ಠರು ಅಂತ ಹೇಳ್ತೀರಾ. ನೋಡಿದ್ರೆ ಸಂಸದರು, BJP ಸಂಸದರು ನಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಅವ್ರಿಗೆ ಅವ್ರ ವಿಚಾರವಾಗಿ ನಾನು ಚಾಲೆಂಜ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಬೆದರಿಕೆ ರೀತಿಯಲ್ಲಿ ಮಾತಾಡೋದು ಇದು ಸೂಕ್ತ ಅಲ್ಲ. ಯಾಕಂದರೆ ಇವತ್ತು ಜನ ಗಮನಿಸ್ತಾ ಇರ್ತಾರೆ. ಇದೇ ರೀತಿ ಹಲವಾರು ರೀತಿಯಲ್ಲಿ ಟೀಕೆಗಳನ್ನ ನಮ್ಮ ನಾಯಕರ ಮೇಲೆ ಮಾಡಿದ್ರು. ಇವತ್ತು ಏನಾಗಿದೆ ಅಂತ ಜನ ಗಮನಿಸಿದ್ದಾರೆ. ಒಂದು ಚುನಾವಣೆಯಲ್ಲಿ ಸೋತ ಮಾತ್ರಕ್ಕೆ ಒಬ್ಬ ವ್ಯಕ್ತಿನ ನಿಲ್ಲಿಸೋದು ಸರಿಯಲ್ಲ. ಇವತ್ತು ಹಲವಾರು ಹಿರಿಯ ನಾಯಕರುಗಳು ಕೂಡ ಸೋತಿದ್ದಾರೆ. ಅವೆಲ್ಲ ಭಾಳ ಹಿಸ್ಟ್ರಿಯಲ್ಲಿದೆ. ಎಲ್ಲರೂ ಸೋಲು ಗೆಲುವು ರಾಜಕಾರಣದಲ್ಲಿ ಸಹಜ. ನೀವು ಅದನ್ನೇ ಅಸ್ತ್ರ ಮಾಡಿಕೊಂಡು ಏನೋ ಒಂದು ವಿಷಯ ಸಿಗ್ತಿದ್ದಾಗ ಇದನ್ನ ಕೋವಿಡ್ ಹಗರಣ ಅನ್ನೋದು ಮತ್ತೆ ಸೋತಿದ್ದಾರೆ ಅನ್ನೋದು. ಇವತ್ತು ಸೋತ ನಂತರ ಇವತ್ತು ಸಂಸದರಾಗಿ ಇವತ್ತು 1.5 ಲಕ್ಷಕ್ಕೂ ಹೆಚ್ಚು ಮತಗಳನ್ನ ಗಳಿಸಿದ್ದಾರೆ. ಇದೇ ಚಿಕ್ಕಬಳ್ಳಾಪುರದಲ್ಲಿ ಅವತ್ತು ಕೇವಲ 10,000 ಮತಗಳ ಹತ್ರ ಇತ್ತು. ಇವತ್ತು 90,000 ಮತಗಳು ಪಡೆದಿದ್ದಾರೆ. ಅದನ್ನು ನೀವು ಗಣನೆಗೆ ತಗೊಂಡಿರಾ? ಏನಿದೆ, ಏನೋ ಒಂದು ಬಳಕೆ ಮಾಡಬೇಕು, ಅವ್ರನ್ನ ವೈಯಕ್ತಿಕವಾಗಿ ನಿಲ್ಲಿಸೋದ್ರಿಂದನೇ ನಿಮಗೆ ಖುಷಿ ಸಿಗುತ್ತೆ ಅನ್ನೋದು ಭಾಳ ತಪ್ಪು ಕಲ್ಪನೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಅಥವಾ ನಿಮ್ಮ ಒಂದು ವೈಯಕ್ತಿಕ ವರ್ಚಸ್ಸು
ಈ ಒಂದು ರೀತಿಯಲ್ಲಿ ಮಾತಾಡೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ಜನಗಳು ಗಮನಿಸಿ ಅದಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ನೀಡ್ತಾರೆ ಅಂತ ನಾನು ಭಾವಿಸ್ತೀನಿ.